ಮೇ 23 ಶುಕ್ರವಾರ, ವೈಶಾಖ ಮಾಸದ ಕೃಷ್ಣ ಪಕ್ಷದ ಏಕಾದಶಿಯ ಪರ್ವಕಾಲ. ಪ್ರತಿಯೊಬ್ಬರೂ ಕೂಡ ತಪ್ಪದೆ ಉಪವಾಸ ವ್ರತವನ್ನು ಆಚರಣೆ ಮಾಡಬೇಕು. ಅನ್ನ ಆಹಾರವನ್ನು ಸಂಪೂರ್ಣವಾಗಿ ಪರಿತ್ಯಾಗ ಮಾಡಬೇಕು. ನೀರನ್ನು ಕೂಡ ಕುಡಿಯಬಾರದು. ಇದನ್ನು ವರೂಥಿನಿ ಏಕಾದಶಿ ಎಂಬುದಾಗಿ ಪದ್ಮಪುರಾಣ ಹೇಳುತ್ತೆ. ಇನ್ನು ಕೆಲವು ಕಡೆ ಇದನ್ನು ಅಪರ ಏಕಾದಶಿ ಅಂತ ಕೂಡ ಕರೆಯಲಾಗಿದೆ. ಹಿಂದೆ ಮಾಂಧಾತ ರಾಜ ಸ್ವರ್ಗಕ್ಕೆ ತೆರಳಿದ್ದು ಕೂಡ ಇದೇ ಏಕಾದಶಿ ಉಪವಾಸವನ್ನು ಮಾಡಿ, ಹಾಗೂ ಬ್ರಹ್ಮಕಪಾಲ ರುದ್ರದೇವರಿಗೆ ವಿಮೋಚನೆ ಆಯ್ತಲ್ಲ, ಕೈಗೆ ಕಚ್ಕೊಂಡಿತ್ತಲ್ಲ ಬ್ರಹ್ಮಕಪಾಲ, ಅದು ಕಳಚಿಕೊಂಡಿದ್ದು ಕೂಡ ಇದೇ ಏಕಾದಶಿಯ ಉಪವಾಸ ವ್ರತದ ಫಲದಿಂದ ಎಂಬುದಾಗಿ ಪದ್ಮಪುರಾಣ ವರ್ಣನೆ ಮಾಡುತ್ತೆ. ಇನ್ನು ಎಷ್ಟೋ ಋಷಿಮುನಿಗಳು ಈ ಏಕಾದಶಿಯ ದಿವಸ ಅವರು ಪುಷ್ಪಕ ವಿಮಾನದಲ್ಲಿ ತಮ್ಮ ಲೋಕವನ್ನು, ದಿವ್ಯ ಲೋಕವನ್ನು ಅವರು ಹೊಂದಿದ್ದಾರೆ ಎಂಬ ಉಲ್ಲೇಖವನ್ನು ಕೂಡ ಪದ್ಮಪುರಾಣ ಮಾಡುತ್ತೆ. ವರೂಥಿನಿ ಏಕಾದಶಿ ಅಂತ ಅಥವಾ ಅಪರ ಏಕಾದಶಿ ಅಂತ ಕೂಡ ಕೆಲವರು ಇದನ್ನು ಕರೀತಾರೆ. ಈ ಏಕಾದಶಿಯ ದಿವಸದಲ್ಲಿ ನಾವು ದಶಮಿ, ಏಕಾದಶಿ, ದ್ವಾದಶಿ 3 ದಿವಸಗಳು ಕೂಡ ಅದು ವಿಶೇಷವಾಗಿ ಶಾಸ್ತ್ರದಲ್ಲಿ ಉಲ್ಲೇಖ ಮಾಡಿದ್ದಾರೆ. ದಿನತ್ರಯ ವ್ರತವನ್ನು, ಇದನ್ನು ದಿನತ್ರಯ ವ್ರತ ಅಂತಲೇ ಕರೀತಾರೆ. ನಮಗೆ ದಿನತ್ರಯ ವ್ರತ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ, ಅಥವಾ ದಿನತ್ರಯ ವ್ರತವನ್ನು ಹೇಳಿಬಿಟ್ರೆ ಏಕಾದಶಿ ವ್ರತವನ್ನೇ ಮಾಡೋದು ಬಿಟ್ಟು ಬಿಡ್ತಾರೆ ಅನ್ನೋ ಉದ್ದೇಶದಿಂದ ನಾವಿಲ್ಲಿ ದಿನತ್ರಯ ವ್ರತವನ್ನು ಹೇಳ್ತಾ ಇಲ್ಲ. ಏಕಾದಶಿ ಉಪವಾಸವನ್ನು ಮಾಡಿ ಅಂತ ಅಷ್ಟೇ ಹೇಳಲಾಗ್ತಾ ಇದೆ. ವಾಸ್ತವವಾಗಿ ದಶಮಿ ದಿವಸ 10 ಪರಿತ್ಯಾಗ ಮಾಡಬೇಕು, ಏಕಾದಶಿ 11 ಪರಿತ್ಯಾಗ ಮಾಡಬೇಕು, ದ್ವಾದಶಿ ದಿವಸ 12 ಪರಿತ್ಯಾಗ ಮಾಡಬೇಕು ಅನ್ನೋದನ್ನು ಕೂಡ ಇದೇ ಪದ್ಮಪುರಾಣ, ಇದೇ ವರೂಥಿನಿ ಏಕಾದಶಿಯನ್ನು ಉಲ್ಲೇಖ ಮಾಡುವ ಸಂದರ್ಭದಲ್ಲಿ ನಮಗೆ ತಿಳಿಸಿಕೊಟ್ಟಿದೆ. ಆದರೆ ಅದೆಲ್ಲವೂ ಕೂಡ ಸ್ವಲ್ಪ ಕಠಿಣ ಸಾಧ್ಯವಾಗಿದೆ. ಆದ್ದರಿಂದ ಏಕಾದಶಿ ಉಪವಾಸವನ್ನಾದರೂ ಮಾಡಬೇಕು. ಒಂದು ಉದಾಹರಣೆ ಹೇಳಬೇಕು ಅಂತಂದರೆ, ಏಕಾದಶಿ ದಿವಸ ನಿದ್ರೆಯನ್ನು ಬಹಳ ವಿರೋಧ ಮಾಡುತ್ತೆ. ಎಲ್ಲ ಕಡೆಯೂ ಕೂಡ ನಿದ್ದೆ ಹಗಲು ನಿದ್ದೆ, ರಾತ್ರಿ ನಿದ್ದೆಯನ್ನೇ ಮಾಡಬಾರ್ದು. ಅದು ತಾಮಸ, ಅದರಿಂದ ಸಮಯ ವ್ಯರ್ಥ ಆಗಿಬಿಡುತ್ತೆ. ಕಣ್ಣು ತೆಗೆದೇ ಕೂತಿರಬೇಕು ಅಂತ ಜಾಗರವನ್ನು ಹೇಳುತ್ತೆ. ದೇವತೆಗಳು ಎಂದೂ ಕೂಡ ನಿದ್ದೆ ಮಾಡೋದೇ ಇಲ್ಲ ಅವರು. ಹಾಗೆ ನಾವು ಕನಿಷ್ಠ ಪಕ್ಷ ಏಕಾದಶಿಯ ದಿವಸ ಆದರೂ ಕೂಡ ನಿದ್ದೆಯನ್ನು ಪರಿತ್ಯಾಗ ಮಾಡಬೇಕು ಅಂತ ಹೇಳುತ್ತೆ. ಇದು 10ರಲ್ಲಿ ಇದೊಂದು, 11ರಲ್ಲಿ ಇದೊಂದು. ಆದರೆ ನಮಗದು ಕಷ್ಟ, ಅದು ಗೆಲ್ಲಲಿಕ್ಕೆ ಆಗಲ್ಲ. ಅದಕ್ಕೋಸ್ಕರ ಕನಿಷ್ಠ ಅನ್ನ, ಆಹಾರ, ನೀರುಗಳನ್ನಾದರೂ ಕೂಡ ಪರಿತ್ಯಾಗ ಮಾಡಿ ಅಂತ ಹೇಳೋದೇ ಉದ್ದೇಶ. ಅದು ಏಕಾದಶಿ ವ್ರತವನ್ನು ಆಚರಣೆ ಮಾಡಿದ ಮೇಲೆ ದ್ವಾದಶಿಯ ದಿವಸ ಅನೇಕ ಆಚರಣೆಗಳನ್ನು ಶಾಸ್ತ್ರ ಹೇಳುತ್ತೆ. ನಮಗೆ ಅವೆಲ್ಲವನ್ನು ಕೂಡ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಆದರೆ ಒಂದನ್ನಂತೂ ಮಾಡಲೇಬೇಕು. ಅದೇನು ಅಂತಂದರೆ, ದ್ವಾದಶಿಯ ದಿವಸ ನಾವು ಮಾಡಬೇಕಾದ ಮುಖ್ಯ ಕರ್ತವ್ಯ ಅದು ಪಾರಣೆ. ಇದೇ ಶಬ್ದವನ್ನೇ ನೀವು ಪ್ರಯೋಗ ಮಾಡಬೇಕು, ಪಾರಣೆ. ಇದನ್ನು ಮಾಡಬೇಕು. ಏನು ಪಾರಣೆ ಅಂತಂದರೆ, ಏಕಾದಶಿ ಉಪವಾಸದ ಸಮರ್ಪಣೆ, ಅದನ್ನು ಪಾರಣೆ ಅಂತ ಕರೀತಾರೆ. ದಡವನ್ನು ದಾಟುವಂಥದ್ದು ಅಂತ ಅಂದರೆ ಏಕಾದಶಿ ಉಪವಾಸವನ್ನು ಪರಿತ್ಯಾಗ ಮಾಡಿ ಅದನ್ನು ದೇವರಿಗೆ ಸಮರ್ಪಣೆ ಮಾಡೋದು. ಇದು ಬೆಳಿಗ್ಗೆ 8 ಗಂಟೆ ಒಳಗಡೆ ಆಗಿಬಿಡಬೇಕು. ಸೂರ್ಯೋದಯ ಆದಮೇಲೆ ಏನೊಂದು 2 ಮುಹೂರ್ತ ಇರುತ್ತೆ, ಅಷ್ಟರಲ್ಲಿ ಇದು ಸಮರ್ಪಣೆ ಆಗಿಬಿಡಬೇಕು. ಉಳಿದ ದಿವಸಗಳಲ್ಲಿ ಸೂರ್ಯೋದಯ ಆಗಿ 2 ಮುಹೂರ್ತ ಏನೂ ತಿನ್ನೋ ಹಾಗಿಲ್ಲ ನಾವು. ಅಂದರೆ ಸುಮಾರು ಒಂದು 50 ನಿಮಿಷ, 1 ಗಂಟೆಗಳ ಕಾಲ ಏನನ್ನು ನಾವು ಆಹಾರ ಸ್ವೀಕಾರ ಮಾಡೋ ಹಾಗಿಲ್ಲ. ಆದರೆ ದ್ವಾದಶಿಯ ದಿವಸ ಸೂರ್ಯೋದಯ ಆದಮೇಲೆ ಒಂದು 10 ನಿಮಿಷದಲ್ಲಿ ನಾವೆಲ್ಲ ನೈವೇದ್ಯ ಮೊದಲಾದವುಗಳನ್ನೆಲ್ಲ ಮುಗಿಸಿ ಊಟವನ್ನು ಮಾಡಬೇಕು. ಅದು 2 ಮುಹೂರ್ತದಲ್ಲೇ ಊಟ ಆಗಬೇಕು. ಅದು ಸಮರ್ಪಣೆ. ಯಾಕೆ ಅಂತಂದರೆ, ಅದು ನಾವು ತಿನ್ನೋದು ನಮಗೋಸ್ಕರ ಅಲ್ಲ, ಅದು ದೇವರಿಗೋಸ್ಕರ ಅಂತ. ಏಕಾದಶಿಯ ದಿವಸ ದೇಹ ಸಂಪೂರ್ಣ ಉಪವಾಸದಲ್ಲಿ ಪವಿತ್ರವಾಗಿರುತ್ತೆ. ದ್ವಾದಶಿಯ ದಿವಸ ಸೂರ್ಯೋದಯ ಆದ ಮೇಲೆ ಆ ಒಳ್ಳೆಯ ಸಂಧ್ಯಾಕಾಲದಲ್ಲಿ ನಾವು ಅದನ್ನು ಭಗವಂತನಿಗೆ ಸಮರ್ಪಣೆ ಮಾಡೋದು, ಆ ವ್ರತವನ್ನು. ಊಟವನ್ನು ಮಾಡಬೇಕು, ಆ ತೀರ್ಥವನ್ನು ಪ್ರಾಶನ ಮಾಡಬೇಕು, ತೀರ್ಥವನ್ನು ತೆಗೆದುಕೊಳ್ಳಬೇಕು. ನಾವು ಸಿದ್ಧಪಡಿಸಿರುವಂತಹ ಆಹಾರಗಳೆಲ್ಲವೂ ಕೂಡ ಸಾತ್ವಿಕ ಆಗಿರಬೇಕು. ಸಾತ್ವಿಕ ಅಂದರೆ ಅನ್ನ ತೊಗೊಳ್ಬೋದು, ಹೆಸರುಬೇಳೆ ಸಾರು, ಹೆಸರುಬೇಳೆ ಪಾಯಸ. ಆಮೇಲೆ ಆ ಹೆಸರುಬೇಳೆ ಸಾರಿಗೆ ನಿಷಿದ್ಧವಾದ ಯಾವುದನ್ನು ಹಾಕೋದು ಬೇಡ. ಸೌತೆಕಾಯಿ ಹಾಕ್ಬೋದು, ಮೆಣಸಿನಕಾಯಿ ಕೂಡ ಬೇಡ, ಮೆಣಸು ಹಾಕ್ಬೋದು, ಶುಂಠಿ ಹಾಕ್ಬೋದು, ನಿಂಬೆಹಣ್ಣೆಲ್ಲ ಹಾಕ್ಬೋದು, ಕೊತ್ತಂಬರಿ ಸೊಪ್ಪು, ಕರಿಬೇವು ಸೊಪ್ಪು ಇಷ್ಟು ಹಾಕ್ಬೋದು. ಇನ್ನು ಒಗ್ಗರಣೆಗೂ ಕೂಡ ಬೇರೆ ಏನೂ ಹೆಚ್ಚು ಇಲ್ಲ, ಬರೀ ಸಾಸಿವೆ ಒಗ್ಗರಣೆ ಮಾತ್ರ. ಇಷ್ಟು ಹಾಕಿ ನಾವು ಅದನ್ನು ಸ್ವೀಕಾರ ಮಾಡ್ಬೋದು. ಪಾಯಸ ಭಕ್ಷಣ ಮಾಡ್ಬೋದು ಮತ್ತು
ಮೊಸರನ್ನು, ಮಜ್ಜಿಗೆಯನ್ನು ಇದನ್ನೆಲ್ಲ ತೊಗೊಳ್ಬೋದು. ಇದನ್ನು ಬಿಟ್ಟು ಉಳಿದದ್ದಂತೆ ನಿಷಿದ್ಧವಾದದ್ದು ಯಾವುದೂ ಕೂಡ ನಾವು ತೆಗೆದುಕೊಳ್ಳೋ ಹಾಗಿಲ್ಲ. ಈ ಹೆಸರುಬೇಳೆ ತುಂಬ ಸಾತ್ವಿಕ ಆಹಾರ. ಅದು ಆಯುರ್ವೇದದಲ್ಲೂ ಸಾತ್ವಿಕ ಆಹಾರ, ನಮ್ಮ ಶಾಸ್ತ್ರದಲ್ಲೂ ಕೂಡ ತುಂಬ ಸಾತ್ವಿಕ ಆಹಾರ. ಅದು ತೊಗರಿಬೇಳೆ ಅದು ರಾಜಸ ಆಹಾರ. ಇದು ತುಂಬ ಶ್ರೇಷ್ಠವಾದದ್ದು. ಆದ್ದರಿಂದ ತೊಗರಿಬೇಳೆಗಿಂತ ಹೆಸರುಬೇಳೆ ಹಾಗೂ ಹಲಸಿನ ಎಲೆಯಲ್ಲಿ ಊಟ ಅಂತ ಹೇಳ್ತಾರೆ. ನಮ್ಮ ಕಡೆಯೆಲ್ಲ ಹಲಸಿನ ಎಲೆಯನ್ನೆಲ್ಲ ಕಡ್ಡಿಯಲ್ಲಿ ಅದನ್ನೆಲ್ಲ ಪೋಣಿಸಿ ಎಲೆ ಮಾಡಿ ಊಟ ಮಾಡ್ತಿದ್ರು ಹಿಂದೆ, ಈಗಿಲ್ಲ. ಆದರೆ ಹಲಸಿನ ಎಲೆ ಊಟ ತುಂಬ ವಿಶೇಷ ಅಂತ ದ್ವಾದಶಿಯ ದಿವಸ ಬಾಳೆ ಎಲೆ ಊಟಕ್ಕಿಂತ ಹಲಸಿನ ಎಲೆ ಊಟಕ್ಕೆ ತುಂಬ ಪ್ರಾಶಸ್ತ್ಯ ಇದೆ. ಈ ದ್ವಾದಶಿಯ ದಿವಸ ನಾವು ಸುಮಾರು 8 ಗಂಟೆ ಒಳಗಡೆ, ಮ್ಯಾಕ್ಸಿಮಮ್ 8 ಗಂಟೆ, ಇಲ್ಲ 7:15 7:45 ಅಷ್ಟರ ಒಳಗಡೆ ನಾವು ಊಟವನ್ನು ಮಾಡಿರಬೇಕು. ಊಟ ಮಾಡುವ ಮೊದಲು ಈಗಾಗಲೇ ನಾನು ಹೇಳಿದಂತೆ ನೈವೇದ್ಯ ಮಾಡಿರಬೇಕು, ಭಗವಂತನ ತೀರ್ಥಪ್ರಾಶನವನ್ನು ಮಾಡಬೇಕು. ಹಾಗೂ ನಾವು ಏನು ಊಟವನ್ನು ಮಾಡಲಿಕ್ಕೆ ಕೂತ್ಕೊಳ್ತೀವಿ ಆ ಸಂದರ್ಭದಲ್ಲಿ ನಾನು ಹಿಂದಿನ ದಿವಸ ನಾನು ಏಕಾದಶಿ ಉಪವಾಸವನ್ನು ಏನು ಮಾಡಿದ್ದೀನಿ ಅದರ ಜೊತೆಗೆ ಮಾಡಿರುವಂಥ ಬೇರೆ ಬೇರೆ ಒಳ್ಳೆಯ ಕೆಲಸಗಳು, ರಾಯರ ನಾಮಲೇಖನ ಹೆಚ್ಚು ಮಾಡಿರ್ತೀರಿ, ಅದೆಲ್ಲವನ್ನು ನೆನೆಸ್ಕೊಳ್ಬೇಕು. ಇನ್ನು ಈಗಾಗಲೇ ನಾನು ಹೇಳಿದಂತೆ ಸೂರ್ಯನಾರಾಯಣ ದೇವರಲ್ಲಿ ಪ್ರಾರ್ಥನೆ, ಹಂಸಮಂತ್ರ ಜಪ ಅಥವಾ ಇನ್ಯಾವುದಾದ್ರೂ ಅನುಸಂಧಾನಗಳು ಇದೆಲ್ಲ ನೀವು ಮಾಡಿದರೆ ಅದೆಲ್ಲವನ್ನು ಕೂಡ ಪಟ್ಟಿ ಮಾಡಿಕೊಂಡು ದೇವರಿಗೆ ಸಮರ್ಪಣೆ. ಆ ಭಗವಂತನ 24 ರೂಪಗಳನ್ನು ಸ್ಮರಣೆ ಮಾಡಬೇಕು, ಪುಂಡರೀಕಾಕ್ಷನನ್ನು ಸ್ಮರಣೆ ಮಾಡಬೇಕು. ನಿನ್ನೆ ದಿವಸ ನಾನು ಏಕಾದಶಿ ದಿವಸ ಏನೇನು ಅನುಷ್ಠಾನವನ್ನು ಮಾಡಿದ್ದೀನಿ ಅದೆಲ್ಲವನ್ನು ಕೂಡ ನಿನಗೆ ಸಮರ್ಪಣೆ ಮಾಡ್ತೀನಿ ಅನ್ನುವಂತಹ ಅನುಸಂಧಾನದಲ್ಲಿ ನಾವು ಏಕಾದಶಿ ವ್ರತವನ್ನು ಮುಕ್ತಾಯ ಮಾಡಬೇಕು. ಯಾರು ಈ ದ್ವಾದಶಿ ದಿವಸ ಪಾರಾಯಣ ಅಂತ ಅನ್ಬೇಡಿ, ಪಾರಣೆ ಯಾರು ಮಾಡೋದಿಲ್ವೋ ಅವರಿಗೆ ಏಕಾದಶಿ ಉಪವಾಸದ ಫಲ ಬರಲ್ಲ. ಇಲ್ಲ ನನಗಿನ್ನೂ ಜಾಸ್ತಿ ಶಕ್ತಿ ಇದೆ, ನಾನು ದ್ವಾದಶಿ ಮಧ್ಯಾಹ್ನ ತನಕ ಉಪವಾಸ ಇದ್ದು ಮಧ್ಯಾಹ್ನ ಎಲ್ಲರ ಜೊತೆ ಊಟ ಮಾಡ್ತೀನಿ ಅಂತ ನೀವು ಅಂದರೆ ನಿಮಗೆ ಅದರಿಂದ ಪುಣ್ಯ ಬರಲ್ಲ. ಸರ್ವೇಷಾಂ ಉಪವಾಸಾನಾಂ ಪ್ರಾತರೇವಹಿ ಪಾರಣ, ಬೆಳಿಗ್ಗೆ ಊಟ ಮಾಡಬೇಕು. ಆದ್ದರಿಂದ ಆ ಬೆಳಿಗ್ಗೆ ನೀವು ಊಟ ಮಾಡಿ ಅದನ್ನು ಸಮರ್ಪಣೆ ಮಾಡಬೇಕು. ಅಲ್ಲಿಗೆ ಏಕಾದಶಿ ವ್ರತ ಮುಗೀತು, ಅಲ್ಲಿಗೆ ಏಕಾದಶಿ ವ್ರತ ಮುಗಿಯುತ್ತೆ. ಊಟ ಆದಮೇಲೆ ಮತ್ತೆ ತೀರ್ಥಪ್ರಾಶನ ಮಾಡಿ ಭಗವಂತನಿಗೆ ಒಂದು ನಮಸ್ಕಾರ ಹಾಕಿದ್ರೆ ಆಯಿತು. ಸಾಧ್ಯವಾದರೆ ಯಥಾಶಕ್ತಿ ದಕ್ಷಿಣೆ ಇತ್ಯಾದಿಗಳನ್ನು ನೀವು ಮಾಡ್ಬೋದು. ಹೀಗೆ ಪ್ರತಿಯೊಂದು ಏಕಾದಶಿ, ಇದು ಬರೀ ವರೂಥಿನಿ ಏಕಾದಶಿಗೆ ಸಂಬಂಧಪಟ್ಟಂತೆ ನಾನು ಹೇಳ್ತಾ ಇಲ್ಲ, ಪ್ರತಿಯೊಂದು ಏಕಾದಶಿಗಳಲ್ಲೂ ಕೂಡ ಇದನ್ನು ಕಡ್ಡಾಯವಾಗಿ ಆಚರಣೆ ಮಾಡಬೇಕು. ಇದನ್ನು ಕಡ್ಡಾಯವಾಗಿ ಆಚರಣೆ ಮಾಡಿ ಭಗವಂತನಿಗೆ ನಿವೇದನೆ ಮಾಡಬೇಕು. ಆಗ ಅದರಿಂದ ನಿಮಗೆ ಎಲ್ಲ ರೀತಿಯ ಭೌತಿಕವಾದ ಅಭೌತಿಕವಾದ ಎಲ್ಲ ರೀತಿಯ ಫಲಗಳು ನಿಮಗೆ ಲಭ್ಯವಾಗುತ್ತೆ. ಉದಾಹರಣೆಗೆ ನಿಮಗೇನಾದರೂ ಒಂದು ಇಷ್ಟಾರ್ಥ ಬೇಕು ಅಂತಿದ್ರೂ ಅದು ಈಡೇರುತ್ತೆ. ಅಥವಾ ಮತ್ತು ನಿಮಗೆ ಅತೀಂದ್ರಿಯವಾದ ಜನ್ಮಾಂತರಕ್ಕೆ ಬೇಕಾಗಿರುವಂತಹ ಒಳ್ಳೆಯ ಪುಣ್ಯಕರ್ಮವೂ ಕೂಡ ನಿಮಗೆ ಪ್ರಾಪ್ತವಾಗುತ್ತೆ. ಈ ದೃಷ್ಟಿಯಿಂದ ಏಕಾದಶಿ ಉಪವಾಸವನ್ನು ಶ್ರದ್ಧೆಯಿಂದ ಆಚರಿಸಿ ಮತ್ತು ಈ ಏಕಾದಶಿ ದಿವಸ ರಾಯರ ನಾಮಲೇಖನವನ್ನು ಹೆಚ್ಚು ನೀವು ಮಾಡಿ. ಪ್ರತಿನಿತ್ಯಕ್ಕಿಂತ ಏಕಾದಶಿ ದಿವಸ ಒಂದು ಸ್ವಲ್ಪ ಜಾಸ್ತಿ, ನೀವು 100 ಬಾರಿ ಬರೀತಿದ್ರೆ 200 ಬಾರಿ, 1000 ಬಾರಿ ಬರಿತಾ ಇದ್ದರೆ ಒಂದು 200-300 ಜಾಸ್ತಿ, ಹೀಗೆ ಹೆಚ್ಚುಗೊಳಿಸಿ ಅದನ್ನು ಸಮರ್ಪಣೆ ಮಾಡಿ. ರಾಯರ ನಾಮಲೇಖನಕ್ಕೆ ದಿವ್ಯವಾದ ಶಕ್ತಿ ಇದೆ. ಒಬ್ಬೊಬ್ಬರು ಒಂದೊಂದು ಬಗೆಯ ಅನುಭವಗಳನ್ನು ನಿತ್ಯವೂ ನೀವು ಈ ವೇದಿಕೆಯಲ್ಲಿ ಹಂಚಿಕೊಳ್ತಾ ಇರೋದನ್ನು ನೋಡ್ತಾ ಇದ್ದೀರಿ. ಇವತ್ತಿನ ದಿವಸ ಶ್ರೀಮತಿ ದೇವಿ ಕರಾಣ ಪರಸಪ್ಪ ಎಂಬುವರು 1,00,000 ಬಾರಿ ಶ್ರೀರಾಘವೇಂದ್ರ ನಾಮಲೇಖನವನ್ನು ಮಾಡಿದ್ದಾರೆ ಹಾಗೂ ರಾಯರ ವಿಶೇಷ ಅನುಗ್ರಹಕ್ಕೆ ಪಾತ್ರರಾಗಿದ್ದಾರೆ. ತಾವು ಮುಕ್ತ ಕಂಠದಿಂದ ರಾಯರ ನಾಮಲೇಖನದ ಮಹತ್ವವನ್ನು ಹೇಳಿದ್ದಾರೆ. ಅದನ್ನು ಈಗ ಕೇಳೋಣ ಬನ್ನಿ. ನನ್ನ ಹೆಸರು ದೇವಿಕಾ ರಾಣಿ, ಊರು ಚಳ್ಳಕೆರೆ. ಕಲಿಯುಗದಲ್ಲಿ ಜೀವಂತವಾಗಿ ನೆಲೆ ನಿಂತಿರುವ ಶ್ರೀ ಗುರು ರಾಘವೇಂದ್ರರನ್ನು ನೆನೆಯುತ್ತಾ ವಿದ್ವಾನ್ ವೆಂಕಟಾಚಾರ್ಯ ಗುರುಗಳಿಗೆ ನನ್ನ ಮನಸ್ಫೂರ್ತಿ ನಮನಗಳು. ಏಕೆಂದರೆ ಆಚಾರ್ಯರಿಂದ ಪರಿಮಳ ಗ್ರಂಥ ಮತ್ತು ನಾಮಲೇಖನ ಪುಸ್ತಕವೂ ದೊರೆಯಿತು. ನಂತರ ಜೀವನದಲ್ಲಿ ಒಳ್ಳೆಯದಾಗಿದೆ. ನಾಮಲೇಖನದ ಬಗ್ಗೆ ಆಚಾರ್ಯರು ಹೇಳುವಾಗ ನನಗೆ ಆಸೆ ಆಗುತ್ತಿತ್ತು. ನಾನು ತರಿಸಿಕೊಂಡು 150 ದಿನಗಳಲ್ಲಿ 1,00,000 ಬಾರಿ ಬರೆದಿದ್ದೇನೆ. ಹಾಗೆ ಶತಕೋಟಿ ಬರೆಸಬೇಕೆಂಬ ಆಸೆಯನ್ನು ಹೊಂದಿದ್ದೇನೆ. ರಾಯರು ಅದನ್ನು ಬಹುಬೇಗ ನನ್ನ ಆಸೆಯನ್ನು ಈಡೇರಿಸಲಿ ಎಂದು ಬೇಡಿಕೊಳ್ಳುತ್ತೇನೆ.
ಮನುಷ್ಯನ ಜೀವನದಲ್ಲಿ ಪಂಚೇಂದ್ರಿಯಗಳು ಎಷ್ಟು ಮುಖ್ಯವೋ ಹಾಗೆ ಶ್ರೀ ರಾಘವೇಂದ್ರ ಎಂಬ ನಾಮವು 5 ಅಕ್ಷರಗಳಿಂದ ತುಂಬಿದೆ. ಒಂದೊಂದು ಅಕ್ಷರದಲ್ಲಿ ಒಂದೊಂದು ಪಂಚೇಂದ್ರಿಯಗಳನ್ನು ನಾವು ಭಕ್ತಿಯಿಂದ ನೋಡಿದರೆ ಜೀವನದಲ್ಲಿ ಮುಕ್ತಿಯನ್ನು ಪಡೆಯಬಹುದು. ಶ್ರೀ ರಾಘವೇಂದ್ರ ನಾಮದಲ್ಲಿರುವ ಪಂಚೇಂದ್ರಿಯಗಳು ಕಣ್ಣು, ಕಿವಿ, ಬಾಯಿ, ಮನಸ್ಸು, ಚರ್ಮ. ಕಣ್ಣಿನಲ್ಲಿ ಜೀವಂತವಾಗಿ ರಾಯರನ್ನು ನೋಡಬೇಕೆಂಬ ಆಸೆ, ಕಿವಿಯಲ್ಲಿ ರಾಯರ ನುಡಿಗಳನ್ನು ಯಾವಾಗಲೂ ಕೇಳಬೇಕೆಂಬ ಆಸೆ, ಬಾಯಿಯಲ್ಲಿ ಯಾವಾಗಲೂ ರಾಯರ ನಾಮಜಪವನ್ನು ಮಾಡಬೇಕೆಂಬ ಆಸೆ, ಮನಸ್ಸಿನಲ್ಲಿ ಯಾವಾಗಲೂ ರಾಯರನ್ನು ಮತ್ತು ರಾಯರ ನುಡಿನಮನಗಳನ್ನು ಮತ್ತು ಜಪತಪಗಳನ್ನು ಮಾಡಬೇಕೆಂಬ ಆಸೆ. ಚರ್ಮವು ದೇಹದ ಅಂಗಾಂಗವನ್ನು ಹೇಗೆ ಮುಚ್ಚಿಟ್ಟುಕೊಂಡಿದೆಯೋ ಹಾಗೆ ರಾಘವೇಂದ್ರ ಸ್ವಾಮಿಯ ಭಕ್ತಿಯನ್ನು ನಮ್ಮ ದೇಹದ ಅಂಗಾಂಗದಲ್ಲಿರುವ ಕಣಕಣದಲ್ಲಿ ಹರಡುವಂತೆ ಮಾಡಲಿ ಎಂದು ನನ್ನ ಆಸೆ. ರಾಯರು ನನ್ನ ಈ ಚಿಕ್ಕ ಆಸೆಯನ್ನು ತೀರಿಸುತ್ತಾರೆ ಎಂದು ನಂಬಿರುತ್ತೇನೆ. ಹಾಗೆ ರಾಯರು ನಾನು ಉಸಿರಿರುವವರೆಗೆ ಒಳ್ಳೆಯ ಕೆಲಸಗಳನ್ನು ಮಾಡಿಸಲಿ ಎಂದು ಬೇಡಿಕೊಳ್ಳುತ್ತೇನೆ. ನನ್ನ ಭಕ್ತಿಗೆ ಸರಿಯಾಗಿ ರಾಯರು ಪ್ರತಿಫಲವನ್ನು ಕೊಟ್ಟಿದ್ದಾರೆ. ನನ್ನ ಇಷ್ಟ ಕಷ್ಟಗಳನ್ನು ರಾಯರು ನೋಡಿಕೊಳ್ಳುತ್ತಾರೆ ಎಂದು ನಂಬಿದ್ದೇನೆ. ರಾಯರು ನನ್ನ ಜೀವನದಲ್ಲಿ ತಾಳ್ಮೆ, ಭಕ್ತಿ, ನಂಬಿಕೆ ಇವುಗಳನ್ನು ಹೆಚ್ಚು ಕರುಣಿಸಲಿ ಎಂದು ಪ್ರಾರ್ಥಿಸುತ್ತೇನೆ. ಹಾಗೆ ಶ್ರೀ ವಿದ್ವಾನ್ ಆಚಾರ್ಯ ಗುರುಗಳಿಗೆ ನನ್ನ ವಂದನೆಗಳು. ಕೃಷ್ಣಾರ್ಪಣಮಸ್ತು. ಇಲ್ಲಿಯ ತನಕ ತಾವು ಕೇಳಿದಂತೆ ಶ್ರೀಮತಿ ದೇವಿ ಕರಾಣ ಪರಸಪ್ಪ ಇವರು 1,00,000 ಬಾರಿ ಶ್ರೀ ರಾಘವೇಂದ್ರ ಎಂಬ ನಾಮಲೇಖನವನ್ನು ಮಾಡಿದ್ದಾರೆ. ಚಳ್ಳಕೆರೆಯಲ್ಲಿ ವಾಸ ಮಾಡ್ತಾ ಇರುವಂತಹ ಇವರ ಈ ಸಾಧನೆಯನ್ನು ಕಂಡು ಶ್ರೀ ರಾಘವೇಂದ್ರ ಮಂತ್ರ ಮಂದಿರದ ವತಿಯಿಂದ ನಾವು ಶತಸಹಸ್ರ ಶ್ರೀ ರಾಘವೇಂದ್ರ ನಾಮಲೇಖಕಿ ಎಂಬ ಪ್ರಶಸ್ತಿಯನ್ನು ಪ್ರದಾನ ಮಾಡುತ್ತಿದ್ದೇವೆ. ಇವರಿಗೂ ಇವರ ಕುಟುಂಬಕ್ಕೂ ಗುರುರಾಯರು ಸಂಪೂರ್ಣವಾಗಿ ಅನುಗ್ರಹವನ್ನು ಉಂಟು ಮಾಡಲಿ. ಹಿತೋಪ್ಯತಿಶಯವಾಗಿ ಇವರಿಗೆ ಭಕ್ತಿಯು ಅಭಿವೃದ್ಧಿಯಾಗಲಿ, ಜೀವನವು ಸಾರ್ಥಕವಾಗಲಿ. ನೀವೆಲ್ಲರೂ ರಾಯರ ನಾಮಲೇಖನದಲ್ಲಿ ಪಾಲ್ಗೊಳ್ಳಿರಿ. ನೀವೆಲ್ಲರೂ 1,00,000 ಬಾರಿ ಶ್ರೀರಾಘವೇಂದ್ರ ಎಂಬ ನಾಮಲೇಖನವನ್ನು ಮಾಡಿ ಇವರಂತೆ ಇಷ್ಟಾರ್ಥಗಳನ್ನು ಪಡೆದುಕೊಳ್ಳಿ. ಯಸ್ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರೀಯತಾಂ ಪ್ರೀತೆ ಬಾಲಂ ವಿಷ್ಣುರ್ಮೇ ಪರಮಸುರ್ಹತು. ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀರಾಘವೇಂದ್ರ 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 ಶ್ರೀರಾಘವೇಂದ್ರ